ನಮಸ್ತೆ ಎಲ್ರಿಗೂ. ಇವತ್ತು ಮೈಂಡ್ ಲೈನ್ ಬಗ್ಗೆ ಕೆಲವ್ರು ಹೇಳ್ತಾ ಇದ್ರು. ಬಹಳಷ್ಟು ಡಿಸ್ಟರ್ಬ್ ಆಗುತ್ತೆ ಮೇಡಮ್ ನಮ್ಮ ಮೈಂಡು. ಯಾಕೆ ಈ ಥರ ಆಗುತ್ತೆ ಅಂತ. ನೋಡಿ, ನೀವು ಮೈಂಡ್ ಲೈನು ಈ ರೀತಿಯಾಗಿ ನಿಮ್ಗೆ ಕಾಣಲಿ ಅಂತ ನಾನು ದೊಡ್ಡದಾಗಿ ತೋರಿಸ್ತೀನಿ. ಚೈನ್ ಟೈಪ್ ಬಂದಿರುತ್ತೆ ಮೈಂಡ್ ಲೈನು. ನೀವು ಕೂಡ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಲಿ ಅಂತ ದೊಡ್ಡದಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಈ ರೀತಿ ಮೈಂಡ್ ಲೈನ್ ಮೇಲೆ ಚೈನ್ ಥರ ಏನಾದರೂ ಬಂದಿತ್ತು ಅಂದರೆ ನಿಮ್ಮ ಮೈಂಡ್ ಲೈನೇ ಚೈನ್ ಟೈಪಲ್ಲಿರುತ್ತೆ. ಆ ಥರ ಇತ್ತು ಅಂದರೆ ಯಾವಾಗಲೂ ಮೈಂಡು ಡಿಸ್ಟರ್ಬ್ ಆಗೇ ಇರುತ್ತೆ ಅಂತ ಹೇಳ್ತೀವಿ. ಭಾಳಷ್ಟು ಆರ್ಗ್ಯೂ ಮಾಡ್ತಾರೆ, ಭಾಳಷ್ಟು ವಾದ ಮಾಡ್ತಾರೆ ಅಂತ ಹೇಳ್ತೀವಲ್ವಾ, ಅವರಲ್ಲಿ ಈ ರೀತಿಯಾಗಿ ಮೈಂಡ್ ಲೈನ್ ಇರುತ್ತೆ ಅಂತ ಹೇಳ್ತೀವಿ. ನೀವು ಕೂಡ ನಿಮ್ಮ ಕೈರೇಖೆ ನೋಡ್ಕೊಳ್ಳಿ. ಮೈಂಡ್ ಲೈನ್ ಈ ರೀತಿ ಇತ್ತು ಅಂದರೆ ಭಾಳಷ್ಟು ಡಿಸ್ಟರ್ಬ್ ಆಗೇ ಇರ್ತಾರೆ. ಅದಕ್ಕೇನಾದರೂ ಪರಿಹಾರ ಹೇಳಿ ಮೇಡಮ್, ಆ ಥರ ಹೇಳಿ ಮೇಡಮ್ ಅಂತಂದರೆ ಆ ಥರದ ಪರಿಹಾರಗಳು ಯಾವುವು ಬರಲ್ಲ. ಸಾಧ್ಯ ಆಯಿತು ಅಂದರೆ ನೀವು ಯಾರಿಗಾದರೂ ದಾನ ಮಾಡಬೇಕು ಅಂದರೆ ಅನ್ನ ಇರ್ಬೋದು, ಹಾಲು ಇರ್ಬೋದು, ಮೊಸರು ಇರ್ಬೋದು, ಈ ಥರ ದಾನ ಮಾಡ್ತಾ ಬಂದರೆ ಸ್ವಲ್ಪ ನಿಮ್ಮ ಮೈಂಡು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ಪೂರ್ತಿಯಾಗಿ ಹೋಗೋದಂತೂ ಸಾಧ್ಯ ಇಲ್ಲ. ನೋಡ್ಕೊಳ್ಳಿ, ಈ ರೀತಿ ಇತ್ತು ಅಂದರೆ ನೀವು ಕೂಡ ಪರಿಹಾರಗಳು ತಗೊಳ್ಳಿ.